ಕೌಟಿ ಗ್ರಾಮದವ್ರಿ ಈ ಪಂಪ್ ಸೆಟ್ ಪಂಪ್ ಹೌಸ್ ಮಾಡಾಗ MB ಪಾಟೀಲ್ರು ಅಲ್ಲಿ ತುಪ್ಚೆಯಲ್ಲಿತ್ತ ಯಾರು ಆಯ್ಕೊಳ್ಳಿಕ್ಕೆ ನಮ್ಮ ರೈತರ ಒಂದ್ ಏನೋ ಅಕಾಡಿ ಭಾಗಕ್ಕೂ ಅನುಕೂಲ ಆಗ್ಲಿಕ್ಕೆ ಅನುಕೂಲ ಮಾಡಿ ಯಾಕ್ರಿ ಡಿಸೆಂಬರ್ ತಿಂಗಳೊಳಗೆ ಅಟ್ಟ ನೀರ್ ಹರಿಸ್ಬೇಕು ಹರಿವು ನೀರಿನಾಗ ನಾವು ಹೋಯ್ತು ಒಪ್ಪಂದ ಆಗೈತ್ರಿ ಮತ್ ಇವ್ರೆಲ್ಲಾ ದುರ್ಬಳಕೆ ನೋಡ್ರಿ MB ಪಾಟೀಲ್ರು ಒಂದು ಸರ್ಕಾರದ ಮಂತ್ರಿ ಆಗಿ ಒಬ್ಬ ಅಲ್ರಿ ಇಡೀ ಒಬ್ಬೊಬ್ರು ಇಲ್ಲಿ SP ಸುಖ ಬಂದಾರ ಬಾಗಲಕೋಟೆ SP ವಿಜಾಪುರ ಎಲ್ಲರೂ ಬಂದಾರ ಇಲ್ಲಿ ಏನಿತ್ತ ಅವಶ್ಯ ಏನ್ ರೈತರ ಬಡಿ ಉದ್ದೇಶ ಐತೆ ಆ ಕ್ಲೋಸರ್ ಗಾಡಿ ಕರ್ಸ್ಯಾರ 200 ಪೊಲೀಸರು ಕರ್ಸ್ಯಾರ ಏನ್ ಉದ್ದೇಶ ಐತಿ ಅಲ್ಲ ಮತ್ ಇವ್ರೆಲ್ಲ ರೈತರನ್ನ ಬಚಾವ್ ಮಾಡೋ ಸರ್ಕಾರ ಆಯ್ತು ನಾಚಿಕೆ ಜಮಖಂಡಿ ತಾಲೂಕಿನಿಂದ ತ್ಯಾಗ ಮಾಡಿದಂತ ರೈತರಿಗೆ ಬಬಲೇಶ್ವರ ಮತಕ್ಷೇತ್ರದ MB ಪಾಟೀಲ್ರು ಚೂರಿ ಹಾಕುವಂತ ಕೆಲಸ ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ. ಅವತ್ತು ಅವರ ಕ್ಷೇತ್ರಕ್ಕೆ ನೀರು ಬೇಕು ಅನ್ನುವಂತ ಸಂದರ್ಭದಲ್ಲಿ ಸಿದ್ದಿನಾಮಗೌಡರನ್ನ ಮನವೊಲಿಸಿ ಯಾರು ಒಪ್ಪದೇ ಇರುವಂತ ಸಮಯದಾಗ ಕೌಟಿ ಗ್ರಾಮದ ಹಿರಿಯರನ್ನ ಕೌಟಿ ಗ್ರಾಮದ ರೈತರನ್ನ ಮನವೊಲಿಸಿ ಇಲ್ಲಿ ಜಳಕಲ್ ಮಾಡಕ್ ಅವಕಾಶ ಮಾಡಿಕೊಟ್ರು. ಅದ ರೈತ 2 ತಿಂಗಳು ಬೆಳಿಗ್ಗೆ ಉಳಿಸೋಬೇಕಾಯ್ತು. ನಾವು 8 ತಿಂಗಳು ನಾವು ಇನ್ನು ನೋಡಿಲ್ಲ, ಇನ್ನು 4 ತಿಂಗಳು ನಾವು ಉಪಜೀವನ ಮಾಡ್ಬೇಕಂತ ಸಂದರ್ಭದೊಳಗ ಇವತ್ತು ಚೂರಿ ಹಾಕುವಂತ ಕೆಲಸ ಇಲ್ಲಿ ಕೇವಲ ಸೊಂಟದ ಮಟ್ಟ ಅಷ್ಟೇ ನೀರ್ ಐತಿ. ಹೊಳೆದಂಡಿ ನಾವು ನಡ್ಕೊಂಡು ಆಚೆಗಡೆ ಹೋಗ್ಬೋದು ಅಂತ ಸ್ಥಿತಿ ಒಳಗೆ ಇವತ್ತು ಇವ್ರು ನಮ್ ರೈತರು ಚೂರಿ ಹಾಕಿ ನೀರು ಹಾಕಿದಾರಲ್ಲ, ಇದು ಅಕ್ಷಮ್ಯ ಅಪರಾಧ. ನಾನು ಮಲ್ಲಪ್ಪ ಸಂಗಪ್ಪ ಚಾಮೋಜಿ, ಮಾಜಿ APMC ಡೈರೆಕ್ಟರ್. ಈಗ ನಮ್ಮ ಕೌಟಿ ಗ್ರಾಮದಲ್ಲಿ ಈಗ ಪಂಪ್ ಹೌಸ್ ಇದ್ದ ಕಾರಣ ಮೊದಲು ಇದು ತುಬಚಿಯಲ್ಲಿ ಇತ್ತು ಪಂಪ್ ಹೌಸ್. ಇದು ಆ ತುಬಚಿ ಗ್ರಾಮದವರು ಅವರು ನಮ್ಮ ಗ್ರಾಮಕ್ಕೆ ಬೇಡಪ್ಪ ಇದು ಪಂಪ್ ಹೌಸ, ಬೇರೆ ಕಡೆ ಎಲ್ಲರಿ ಇದು ಮಾಡಿರೋಣ ಇಲ್ಲಿ ಕೌಟಿ ಗ್ರಾಮಕ್ಕೆ ಬಂದ್ರು. ಅದ್ರಾಗ ನನ್ನ ಹೊಲದೊಳಗನೆ ಈ ಪಂಪ್ ಹೌಸ್ ಇಂತಿ ಇಟ್ಟಿದ್ದಾರೆ. ಆದ್ರೆ ಇರ್ಲಿ, ನಾವು ಏನಂತ ಮಾಡಿದೀವಿ, ಮತ್ತು ನಾವು ರೈತರು ಮತ್ತೊಬ್ರು ರೈತರು ಅನುಕೂಲ ಆಗ್ಲತ್ತಿಸಿಂದ ಆ ಪ್ರಕಾರ ಐತಿ ನಾವು ಐತಿ ಪಂಪ್ ಹೌಸ್ ಇಡ್ಲಿಕ್ಕೆ ಕೊಟ್ಟಿವದನ್ನ. ಯಾಕೆಂದ್ರೆ ನಾವು ವರ್ಷ ಬರೀತಿ. ಈಗ ಈ ಸಲ ಐತಿ ನಾವು ನೀರು ಇಂತ ವಾಸರ ಸ್ವಲ್ಪ ನೀರಿತ್ತು, ಗಲಗಲಿ ಬ್ಯಾರೇಜಿಂದ ಬ್ಯಾಕ್ ವಾಟರ್ ಬರ್ತಿತ್ತು, ಅದು ನಡೀತಿತ್ತು. ಈಗ ಈ ಸಲ ಏನಿತ್ತಲ್ಲ ನಮ್ ನೀರ್ ಕಡಿಮೆ ಐತಿ, ಅದು ನೀರ್ ಕಡಿಮೆ ಐತಿ, ನಮ್ದು ಹೆಚ್ಚೈತಿ. ಹಿಂಗ ಈ ಟೈಪ್ ಬ್ಯಾಕ್ ವಾಟರ್ ಬರಂಗಿಲ್ಲ. ಇದಕ್ಕಾಗಿ ನಾವು ಏನ್ ಮಾಡ್ತಿಲ್ಲ, ನೀರು ಬರೀ ಇಂತ 20 ದಿವಸ ಅಷ್ಟೇ ನೀರ್ ಐತಿಲ್ಲಿ ಈ ನಮ್ಮ ಕೃಷ್ಣಾ ನದಿಗೆ ಸದ್ಯ. ಈಗ ಅಕಡೆ ಯಾಕಂದ್ರ ಈ 0.25 ನೀರ್ ಎತ್ತಿರೋದಂದ್ರ ಅಕಾಡಿ ಇಂತ ಹಿಪ್ಪರಿಗಿ ತಳಗಿನ ಸೈಡ್ದವ್ರು ಅವ್ರು ಎಲ್ಲಿ ಚಿಕ್ಕಪಟ್ಟಿರ್ತಾನ ಪೂರ ಅವ್ರು ಸತ್ತು ಹೋಕಾರ. ಅವ್ರು ನೀರನ್ನ ಆಗಿಬಿಡ್ತೈತೆ. ಅದು ಅತ್ತಿಂದ ಏನ್ ಯಾವ ಅಧಿಕಾರಿ ಬರಂಗಿಲ್ಲ, ಯಾವ ಚುನಾವಣಾ ಅಧಿಕಾರಿಗಳು ಯಾರು ಬರಂಗಿಲ್ಲ. ಇದಕ್ಕ ಹಿಂಗಾಗಿ ನಾವು ಎಲ್ಲಾ ರೈತರೆಲ್ಲ ಮಾತಾಡ್ಕೊಂಡು ಈ ಹೋರಾಟವನ್ನು ಮುಂದುವರ್ಸೋನು. ನಮ್ಗೆ ಎಲ್ರಿಗೂ ನಮಸ್ಕಾರ. ನಾನು ದರ್ಯಾಪದ ಅನಗೌಡ, ಚಿಕ್ಕಪಡ್ಸಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಇವತ್ತು ಕವಟಗಿ ಗ್ರಾಮದಲ್ಲಿ ಏನ್ ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯನ್ನು ಇಲ್ಲಿ ಪಂಪ್ ಸೆಟ್ ಅಳವಡಿಸಿದ್ದಾರೆ. ಇಲ್ಲಿ ನಾವೆಲ್ಲರೂ ಜಮಾಯಿಸಿ ಹೋರಾಟವನ್ನು ಮಾಡ್ತಾ ಇದೀವಿ. ಕಾರಣ ಏನು ಅಂತಂದ್ರೆ ಬೇಸಿಗೆ ಕಾಲ ಕೃಷ್ಣಾ ನದಿಯಲ್ಲಿ ನೀರು ತೀರಾ ಕಡಿಮೆ ಆಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ತುಬಚಿ ಬಬಲೇಶ್ವರ ಯಾತ ನೀರಾವರಿ ಯೋಜನೆ ಮೂಲಕ ಕೆರೆ ತುಂಬುವ ನೆಪದಲ್ಲಿ ನೀರನ್ನ ಎತ್ತಿ ಒಯ್ತಾ ಇದ್ದಾರೆ ಬಬಲೇಶ್ವರ ಕ್ಷೇತ್ರಕ್ಕೆ. ಇದು ನಮಗೆ ನಮ್ಮ ಭಾಗದ ಜನಗಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಎಲ್ಲಾ ಕೆರೆಗಳು ಬಂದಾರುಗಳು ಈ ನೀರು ಹರಿಯುವಾಗ ಎಲ್ಲ ತುಂಬಿಕೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಜಕ್ಕೊಂಡಾರ. ಆದ್ರೂ ಕೂಡ ಈಗೂ ಒಂದು ಬೇಸಿಗೆ ಒಳಗೂ ನೀರು ಹರಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ದುಸ್ಸಾಹಸ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಒಂದು ಸಾಹಸವನ್ನು ಮಾಡ್ತಾ ಇದ್ದಾರೆ. ಅವರ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ MB ಪಾಟೀಲ್ರು. ಇದನ್ನ ಮಾಡೋದನ್ನ ಕೈ ಬಿಡಬೇಕು. ಕಾರಣ ಏನು ಅಂತಂದ್ರೆ ನಾವು ಸಾಯ್ತಾ ಇದೀವಿ. ಇಲ್ಲಿ ನದಿ ತೀರದ ರೈತರು ಒಂದು ಕೆರೆ ಆಗಿರುವಷ್ಟು ನೀರು ಕೂಡ ನಮ್ಮ ಹೊಳೆ ಒಳಗಿಲ್ಲ ಇವತ್ತು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹೈನುಗಾರಿಕೆ ಉಳಿಬೇಕು, ನಮ್ಮ ಕಬ್ಬು ಉಳಿಬೇಕು ಅಂತಂದ್ರೆ ನಾವು ನಮ್ಮ ಬದುಕನ್ನು ಕಟ್ಕೋಬೇಕು ಅಂತಂದ್ರೆ ನಾವು ಹೋರಾಟ ಅನಿವಾರ್ಯ ಆಗೈತಿ. ಇವತ್ತು ಹೋರಾಟ ಮಾಡ್ಲಾಗ್ತಿದೀವಿ. ಅವರು ಶಕ್ತಿ ಪ್ರದರ್ಶನ ಮಾಡ್ಲಾಗ್ತಾರ, ಅವ್ರು ಮಾಡ್ಲಿ. ಯಾಕಂದ್ರೆ ಅವ್ರು ಶಕ್ತಿವಂತರಿದಾರ. ನಮ್ಮ ಕ್ಷೇತ್ರದಾಗ ಯಾರು ಶಕ್ತಿವಂತರು ಇಲ್ಲ. ಆ ಕಾರಣದಿಂದಾಗಿ ಇವತ್ತು ತಾವು ನೋಡಬಹುದು, ಇಷ್ಟೊಂದು ಸಂಖ್ಯೆ ಒಳಗ ರೈತರಿಗಿಂತ ಹೆಚ್ಚಿನ ಸಂಖ್ಯೆ ಒಳಗ ಪೊಲೀಸರನ್ನ ಕರೆಸಿ ಇಲ್ಲಿ ನಮ್ಮನ್ನ ಹೊರಗಟ್ಟುವಂತ ಕೆಲಸವನ್ನ ಅವ್ರು ಮಾಡಬಾರ್ದಾಗಿತ್ತು, ಮಾಡ್ಲಾಗ್ತಾರ. ಇದು ನಮ್ಮ ದುರ್ದೈವ. ಅವರು ರೈತರ ವಿರೋಧಿ. ನಾವು ಏನೋ ರೈತರ ಪರವಾಗಿದಾರ MB ಪಾಟೀಲ್ರು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಅವ್ರ ಕ್ಷೇತ್ರದಾಗ ಎಷ್ಟೇ ನೀರ ಇಲ್ಲಿಂದ ತಗೊಂಡು ಹೋಗಿದ್ರು ಕೂಡ ಇವತ್ತು ನಮ್ಮನ್ನು ಬರಿ ಮಾಡಿ ಅವ್ರ ನೀರು ತಗೊಂಡು ಹೊಂಟಾರ. ಇದು ದುರ್ದೈವ. ನಾವು ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ